ನ್ಯೂ ಟ್ರೆಂಡಿಂಗ್ ಪಫ್ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್. ಇದು ಫುಲ್ ರಬ್ಬರ್ ಪೀಸ್ ಎಕ್ಸ್ಪೆಂಡಿಂಗ್ ಪೀಸ್. ಇದು ನೆಟ್ಟೆಡು ಈ ಥರ ಫ್ಯಾಬ್ರಿಕಲ್ಲಿ ಬೆಲೂನ್ ಶೇಪಲ್ಲಿ ಫುಲ್ ರೌಂಡಾಗಿ ಪಫ್ ಸ್ಲೀವ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಬ್ಲೌಸ್ ಪೀಸಲ್ಲಿ ಬಂದಿರೋಂಥ ಲೇಸು. ಪಫ್ ಸ್ಲೀವ್ಗೆ ಯೂಸ್ ಮಾಡ್ತಿರೋದು ಸ್ಯಾರಿ ಪೀಸು. ತುಂಬಾ ಟ್ರೆಂಡಿಂಗಲ್ಲಿ ಫ್ಯಾನ್ಸಿ ಸ್ಯಾರಿ. ಈ ಡಿಸೈನ್ ತುಂಬಾ ಲೇಟೆಸ್ಟ್ ಆಗಿದೆ. ಈ ಡಿಸೈನ್ ಮಾಡೋದು ತುಂಬಾ ಸುಲಭ ನೋಡಿ. ಪಫ್ ಸ್ಲೀವ್ನ ರೆಡಿ ಮಾಡಿಕೊಂಡು ಕೆಳಗಡೆ ನಾನು ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಈ ಸ್ಲೀವ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ಫುಲ್ ವಿಡಿಯೋನ ತೋರಿಸ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹೊಸದಾಗಿ ಕಲಿತಾ ಇರೋರು ದಯವಿಟ್ಟು ಈ ವಿಡಿಯೋನ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೋಡಿ. ಬಾರ್ಡರ್ ಅಟ್ಯಾಚಿಂಗ್ ಮಾಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಬಾರ್ಡರ್ನ ಫಿನಿಶಿಂಗ್ ಮಾಡಬೇಕಂದ್ರೂ ಫ್ರಿಲ್ಸು ಯಾವ್ಯಾವ ರೀತಿ ಶೇಪಲ್ಲಿದೆ ಅದೇ ರೀತಿ ಫ್ರಿಲ್ಸ್ನ ಇಟ್ಕೊಂಡು ಸ್ಟಿಚ್ನ ಮಾಡಬೇಕು. ಈ ಸ್ಲೀವ್ನ ಯಾವ ರೀತಿ ರೆಡಿ ಮಾಡ್ತೆ ನೋಡಿ. ಫಸ್ಟು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವು. ಅದ್ರ ಮೇಲೆ ಸ್ಯಾರಿ ಪೀಸು ನೆಟ್ಟೆಡ್ ಸ್ಯಾರಿ. ಸ್ಲೀವ್ ಶೇಪ್ನ ಕಟ್ ಮಾಡ್ಕೋಬಾರ್ದು ನೆಟ್ಟೆಡು. ಫುಲ್ ನಿಮಗೆ ಎಷ್ಟು ಉದ್ದ ಬೇಕೋ ಅದಕ್ಕಿಂತ ಎರಡರಷ್ಟು ಪೀಸ್ನ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಿಮಗೆ ಎಲ್ಲಿಂದ ಸ್ಟಾರ್ಟಿಂಗಿನ ಫ್ರಿಲ್ಸ್ ಬೇಕೋ ಇಲ್ಲ ಮಧ್ಯದಲ್ಲಿ ಸೆಂಟ್ರಲ್ ಫ್ರಿಲ್ಸ್ ಬೇಕೋ ನೋಡಿಬಿಟ್ಟು ಫ್ರಿಲ್ಸ್ನ ತೊಗೋಬೇಕು. ಇದರಲ್ಲಿ ಡಿವೈಡಿಂಗ್ ಅರ್ಧ ಮಾರ್ಕ್ ಮಾಡಿಕೊಂಡು ಡಿವೈಡಿಂಗ್ ತೊಗೊಳ್ಳಿ. ಸ್ಲೀವ್ನ ಸೆಂಟ್ರಿಗೆ ನ್ಯಾಚ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಕರೆಕ್ಟಾಗಿ ನೀವು ಒಂದು ಸೈಡಿಂದ ಫ್ರಿಲ್ಸ್ನ ಹಿಡಿದ್ರೆ ಮತ್ತೆ ಸೆಂಟ್ರಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ಹಿಡಿಬೇಕು ನೋಡಿ. ಅದು ಸೆಂಟ್ರಾಗಿದೆ. ಈಗ ನಾನು ರಿವರ್ಸಾಗಿ ಫ್ರಿಲ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ರಿವರ್ಸಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಆಫ್ನ ಫ್ರಿಲ್ಸ್ನ ತೊಗೊಳ್ಳಿ. ನೀವು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಆಫ್ ಸ್ಲೀವ್ಸ್ನ ತೊಗೊಂಡ್ರೆ ಮಾತ್ರ ಅದು ಬೆಲೂನ್ ಶೇಪಲ್ಲಿ ಡಿಸೈನ್ಸ್ನ ಬರೋದು. ನೀವು ಒಂದೇ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ತೊಗೊಂಡ್ರೆ ಶೇಪು ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ಅದೇ ಡಿಸೈನ್ ಬೇರೆದಾಗಿ ಹೋಗುತ್ತೆ. ಫ್ರಿಲ್ಸು ಮೇಲುಗಡೆ ಅಗಲವಾಗಿ ತೊಗೊಳ್ಳಿ. ಕೆಳಗಡೆ ಸೈಡ್ ಫ್ರಿಲ್ಸ್ನ ಹಿಡಿಬೇಕಂದ್ರೆ ಹಾಗೇ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ರಿಲ್ಸ್ನ ತೊಗೊಳ್ಳಿ. ಮತ್ತು ಸೆಂಟ್ರ್ ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಫ್ರಿಲ್ಸು ಹತ್ರ ಇರಬೇಕು. ಅಂದರೆ ಇದು ವಿ ಶೇಪಲ್ಲಿ ಶೇಪ್ ತೊಗೋಬೇಕು ನೀವು. ಕೆಳಗಡೆ ಬಾಟಮ್ ಸೈಡು ಫಿನಿಶಿಂಗು ನಾನು ಕೆಳಗಡೆ ಬಾಟಮ್ ಸೈಡ್ ಸ್ವಲ್ಪ ವಿ ಶೇಪ್ ಕೊಟ್ಟಿದ್ದೀನಿ. ವಿ ಶೇಪ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಡೌನ್ ಸೈಡಲ್ಲಿ ವಿ ಶೇಪಲ್ಲಿ ಬೀಡ್ಸ್ನು ಸಹ ಯೂಸ್ ಮಾಡ್ಕೊಂಡು ಬೀಡ್ಸ್ ಹಾಕೋರಂತೂ ಫುಲ್ ಹೈಲೈಟಾಗಿ ಲುಕ್ ಬರುತ್ತೆ ನೋಡಿ. ಅದು ವಿ ಶೇಪ್ ಇದೆಯಲ್ಲ ಅಲ್ಲಿ ಕೆಳಗಡೆ ನೀವು ಸ್ಟೋನ್ಸ್ನ ಯೂಸ್ ಮಾಡ್ಕೋಬೋದು. ಸ್ಟೋನ್ಸ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನೆಕ್ಸ್ಟ್ ವೀಡಿಯೋಸು ಫುಲ್ ಪಫ್ ಸ್ಲೀವ್ಸ್ ಡಿಸೈನ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗು. ಥ್ಯಾಂಕ್ ಯು ಆಲ್.